ನಾವು ಪಿ ಎಫ್ ಪೋರ್ಟಲಲ್ಲಿ ಯಾವ ಥರ ಮಾರ್ಕ್ ಆಫ್ ಎಕ್ಸಿಟನ್ನು ಮೆನ್ಷನ್ ಮಾಡ್ಬೋದು ಅಂತ ನೋಡುವ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ಇನ್ನೊಬ್ರಿಗೆ ಶೇರ್ ಮಾಡಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಮದು ಇ ಪಿ ಎಫ್ ಪೋರ್ಟಲ್ ಇದೆಯಲ್ಲ, ಅದನ್ನು ಓಪನ್ ಮಾಡ್ಕೊಳ್ಳಿ. ಮೆಂಬರ್ ಹೋಮ್, ಇ ಪಿ ಎಫ್ ಮೆಂಬರ್ ಹೋಮನ್ನು ಈ ಥರ ಬರುತ್ತೆ ಗೊತ್ತಲ್ಲ. ಆಮೇಲಿಂದ ಲಾಗಿನ್ ಆಗಬೇಕು ನೀವು. ಈ ಥರ ಮೆಂಬರ್ ಹೋಮ್ ನಿಮ್ಗೆ ಗೊತ್ತಿದೆ ಲಾಗಿನ್ ಆಗಲಿಕ್ಕೆ. ಆಮೇಲೆ ಲಾಗಿನ್ ಆದಾಗ ಈ ಥರ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ವ್ಯೂ ಬಂದು ಇಲ್ಲಿ ಮ್ಯಾನೇಜ್ ವ್ಯೂ ಅಲ್ಲ, ಮ್ಯಾನೇಜಲ್ಲಿ ಮಾರ್ಕ್ ಎಕ್ಸಿಟ್ ಅಂತ ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನಿಮಗೆ ಈಗ ನಂದು ಆಲ್ರೆಡಿ ಮೆನ್ಷನ್ ಆಗಿದೆ. ಅಕಸ್ಮಾತಾಗಿ ನಿಮ್ದೇನಾದರೂ ಮೆನ್ಷನ್ ಆಗಿಲ್ಲ ಅಂದರೆ ಈ ಕಾರ್ನರಲ್ಲಿ ಅಥವಾ ರೀಸೆಂಟ್ ಆಗಿರೋ ಮೆಂಬರ್ ಐ ಡಿ ಮುಂದ್ಗಡೆ ಬ್ಲ್ಯಾಂಕ್ ಆಗಿರುತ್ತೆ. ಇಲ್ಲಿ ಕ್ಲಿಕ್ ಕೊಟ್ಟ ಮೇಲೆ ನೀವು ಯಾವ ಡೇಟ್ಗೆ ಎಕ್ಸಿಟ್ ಆಗಿದ್ದೀರೋ ಅಲ್ಲಿ ಕ್ಲಿಕ್ ಕೊಟ್ಟಾಗ ನಿಮಗೆ ಡೇಟ್ ಆಫ್ ಎಕ್ಸಿಟ್ ಮೆನ್ಷನ್ ಆಗಿರುತ್ತೆ. ನಮ್ಗೆ ಆಲ್ರೆಡಿ ಡೇಟ್ ಆಫ್ ಎಕ್ಸಿಟ್ ಮೆನ್ಷನ್ ಆಗಿದೆ. ಅಂದರೆ ಯಾವ ಥರ ಅಪ್ಡೇಟ್ ಆಗಿದೆ ಅಂತ ಲಾಸ್ಟ್ ಕಾಂಟ್ರಿಬ್ಯೂಷನ್ ಒಂದು ಅಕ್ಟೋಬರಲ್ಲಿ ಡೇಟ್ ಆಫ್ ಎಕ್ಸಿಟ್ ಆಗಿದೆ. ನಾನು 16 ಜನವರಿಗೆ ಎಕ್ಸಿಟ್ ಅಪ್ಡೇಟ್ ಮಾಡಿದ್ದೀನಿ. ನಿಮ್ದು ಏನಾದರೂ ಎಕ್ಸಿಟ್ ಆಗಿಲ್ಲ ಅಂದರೆ ಇಲ್ಲಿ ಬ್ಲ್ಯಾಂಕ್ ಇರುತ್ತೆ. ಇಲ್ಲಿ ಬಂದು ಕ್ಲಿಕ್ ಮಾಡಿದ್ರೆ ನಿಮಗೆ ಡೇಟ್ ಆಫ್ ಎಕ್ಸಿಟ್ ಮೆನ್ಷನ್ ಮಾಡ್ಬೋದು. ನೀವು ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ KYC ಡೀಟೇಲ್ಸ್ ಏನಿದೆಯೋ ಅದನ್ನು ಒಂದ್ಸಲ ಚೆಕ್ ಮಾಡ್ಕೋಬೇಕು. ಎಲ್ಲ KYC ಡೀಟೇಲ್ಸ್ ಸರಿ ಇದೆಯಾ ಇಲ್ವೋ ಅಂತ ಚೆಕ್ ಮಾಡ್ಕೋಬೇಕು. ಯಾಕೆಂದರೆ ಒನ್ಸ್ ನೀವು ಎಕ್ಸಿಟ್ ಕೊಟ್ಟ ಮೇಲೆ ನೀವು ಇನ್ನೊಂದ್ಸಲ ಅಪ್ರೂವಲ್ ತೊಗೊಂಡ್ರೆ ಅವ್ರು ಅಪ್ರೂವಲ್ ಕೊಡೋದಿಲ್ಲ. ಅದಕ್ಕೋಸ್ಕರ ಫಸ್ಟ್ ಆಫ್ ಆಲ್ ಎಲ್ಲ KYC ಚೆಕ್ ಮಾಡಿಕೊಂಡು ಮ್ಯಾನೇಜಲ್ಲಿ ಹೋಗಿ KYC ಕ್ಲಿಕ್ ಮಾಡಿ. ಇಲ್ಲಿ ಚೆಕ್ ಮಾಡಾದ್ಮೇಲೆ ನೀವು ಇಲ್ಲಿ ಬಂದು ಮಾರ್ಕ್ ಆಫ್ ಎಕ್ಸಿಟನ್ನು ಕೊಟ್ಟರೆ ಸುಲಭ ಆಗುತ್ತೆ ನಿಮಗೆ. ಇದು ಬೆಸ್ಟ್ ಒಳ್ಳೆ ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ತೇನೆ. ಇನ್ಫಾರ್ಮೇಷನ್ ಯೂಸ್ಫುಲ್ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗಾಯ್ಸ್.